ಜನಪ್ರಿಯ ಶಾಸಕರು ಮತ್ತು ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರ ಒಂದು ಅನುದಾನ 1,30,40,00,000 ಅನುದಾನವನ್ನು ನೀಡಿ ನಮ್ಮ ಈ ಒಂದು ಸಭಾಂಗಣವನ್ನು ನಿರ್ಮಾಣ ಮಾಡಲು ನಮಗೆ ಸಹಕರಿಸುತ್ತಾರೆ ಮತ್ತು ನಮ್ಮೊಡನೆ ಜೊತೆಯಾಗಿ ನಿಂತು ಎಲ್ಲ ಕಾರ್ಯಗಳಲ್ಲೂ ದೇವಸ್ಥಾನದ ಮತ್ತು ಸಭಾಂಗಣದ ಏಳಿಗೆಯಲ್ಲಿ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡಿರತಕ್ಕಂಥ ಶ್ರೀಮಾನ್ ಬಾಬು ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಮಾನ್ಯ ಸಚಿವರಿಗೆ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ನಮಸ್ಕಾರಗಳು. ಈ BTM ಬಡಾವಣೆಗೆ ಒಳ್ಳೆ ಸುಸಜ್ಜಿತ ಕಲ್ಯಾಣ ಮಂಟಪ ಸಮುದಾಯ ಭವನ ಅಂತಲೇ ಹೇಳ್ಬೋದು. ಎಲ್ಲರೂ ಈ ಬಡಾವಣೆಯಲ್ಲಿರೋರೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲದಕ್ಕೂ ಹೇಳಕ್ಕೆ ಬಂದರೆ ಭಾರಿ ಚೀಪಾಗಿದೆ, ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗೆಯೇ ನಮ್ಮ ಸಚಿವರು ಈ ಭಾಗದಲ್ಲಿ ಯಾವುದೇ ದೇವಸ್ಥಾನಗಳಿದ್ದರೆ ಲಿಸ್ಟ್ ಮಾಡಿ ಕೊಡಪ್ಪ, ಅದನ್ನ ಇನ್ನೂ ಮಿಕ್ಕಿದ್ದು ಏನೇನು ಕೊಡಬೇಕು, ಇನ್ನೇನಾದ್ರು ಇನ್ಕಂಪ್ಲೀಟ್ ಆಗಿದ್ದರೆ ಅದನ್ನು ಕೊಡ್ತೀನಿ, ಹಣ ಇದೆ ಮುಜರಾಯಿ ಇಲಾಖೆಯಲ್ಲಿ ಅಂತ ಹೇಳಿದ್ದಾರೆ. ಅದು ಕೂಡ ಲಿಸ್ಟ್ ಮಾಡಿ ನಾನು ಕೊಡ್ತೀನಿ ಕೆಲವು ದಿನಗಳಲ್ಲಿ ಅಂತ ಒಂದು 2-3 ದಿವಸ ಕೊಡ್ತೀನಿ. ಅದು ಯರಪ್ಪ ಅವ್ರಿಗೆ ಆಮೇಲೆ ನಮ್ಮ ನಾಗರಾಜ್ ರೆಡ್ಡಿ ಅವ್ರಿಗೆಲ್ಲ ಹೇಳಿದ್ದೀನಿ. ಹಾಗೆಯೇ ಈ ಬಡಾವಣೆಯಲ್ಲಿ ಏನೇ ಕೆಲಸ ಕಾರ್ಯ ನನಗೆ ಗೊತ್ತಿದೆ. ಇವ್ರು ಮಾಡಿದಂಥ ಎಲ್ಲ ಏನೇನು ಮುಜರಾಯಿ ಇಲಾಖೆಯಿಂದ ಬಂದಿರ್ತಕ್ಕಂಥ ಎಲ್ಲರಿಗೂ ಕೊಟ್ಟಿದ್ದಾರೆ. ನಮ್ಮ ಪಾರ್ಥಸಾರಥಿಯವರು ಸಾಯಿಬಾಬಾ ದೇವಸ್ಥಾನಕ್ಕೆ ಕೂಡ ಎಷ್ಟು ಕೊಟ್ಟಿದ್ದಾರೆ ಸರ್? 1.5 ಕೋಟಿವರೆಗೂ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಯರಪ್ಪ ಅವ್ರಿಗೆ ಕೇಳಿದೆ ನಾನು ಇವಾಗ, ಅದು ಅವ್ರಿಗೂ 2-3 ದೇವಸ್ಥಾನ ಇದೆ, ಅದಕ್ಕೂ ಕೂಡ ಎಸ್ಟಿಮೇಟ್ ಮಾಡ್ಕೊಡಪ್ಪ, ಅದು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಏನಾರ ಕೆಲಸ ಕಾರ್ಯ ಇದ್ದು ದಯವಿಟ್ಟು ಎಲ್ಲರೂ ಪಾರ್ಕ್ಗಾಗಿದೆ ಎಸ್ಟಿಮೇಟಲ್ಲಿ ಆಗಿದೆ. IS ಪಾರ್ಕ್ನು ಆಮೇಲೆ ಎಲ್ಲ ಪಾರ್ಕ್ನು ಎಸ್ಟಿಮೇಟ್ ಆಗಿದೆ. ಅದೆಲ್ಲ ನಮಗೆ ವರ್ಕೌಟ್ ಆಗಬೇಕಷ್ಟೇ, ಅದು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಮಾತನಾಡಲು ಅವಕಾಶ ಮಾಡಿಕೊಡ್ತಾ ಎಲ್ಲರಿಗೂ ಕೂಡ ಎಂದಾಗ ಮಾನ್ಯ ಶಾಸಕರನ್ನ ಸಚಿವರನ್ನ ಕೇಳಿಕೊಂಡಾಗ 10 ಅಡಿ ಜಾಗನ ನಮಗೆ ಒಂದು ದಾನವಾಗಿ ಕೊಡಿಸಿದ್ದಾರೆ. 120ಕ್ಕೆ 10 ಅಡಿ 1,200 ಅಡಿ ಜಾಗವನ್ನು ನಮ್ಮ ದೇವಸ್ಥಾನಕ್ಕಾಗಿ ಕೊಡಿಸಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ BTM ಬಡಾವಣೆ ಎಲ್ಲ ಬಂಧುಗಳೇ, ನಮ್ಮ ಭರತ್ ಭಾಷಾ ಅವರು, ಆಮೇಲೆ ಇನ್ಯಾರ ವೈದ್ಯಕೀಯ ಕೃಷ್ಣಾರೆಡ್ಡಿಯವರು, ಗಂಗಾಧರ್ ಅವರು, ನಾರಾಯಣ್ ಅವರು, ನಾಗಾರ್ಜುನ್ ಅವರು, ಇನ್ನೂ ಅನೇಕರು ಹೇಳಿದಲ್ಲ, ಮತ್ತು ಬಾಬು ಅವರು ಎಲ್ಲ ಸೇರಿ ಮೊದಲು ದೇವಸ್ಥಾನ ಮಾತ್ರ ಇತ್ತು ಅಲ್ವಾ, ಆಮೇಲೆ ದೇವಸ್ಥಾನಕ್ಕೆ ಜಾಗ ಸಾಕಾಗಲ್ಲ ಅಂದಾಗ ನಾನೇ ಅವಾಗ ಇದೊಂದು ಕೋರ್ಟಲ್ಲಿ ಇತ್ತಿದ್ದು, ಇಷ್ಟೇ ಕೋರ್ಟಲ್ಲಿ ಪಾರ್ಕ್ ಮಾಡೋಕ್ಕೂ ಫೆನ್ಸಿಂಗು ಹಾಕಿದ್ವಿ. ಆಮೇಲೆ ಅವ್ರು ಹೋಗಿ ಕೋರ್ಟಲ್ಲಿ ಸ್ಟೇ ತಂದ್ಬಿಟ್ಟು ಈಗ ಅದರಲ್ಲೂ 10 ಅಡಿ ಜಾಗ ಉದ್ದಕ್ಕೂ 160 ಬೆಳೆಸ್ಕೊಟ್ಟೆ. ಮತ್ತು ಇದು ಈ ಭವನ 1 ಕೋಟಿ ಎಷ್ಟು 40 ಲಕ್ಷ ರೂಪಾಯಿ. ಆಮೇಲೆ ನಮ್ಮ ಪಾರ್ಥಸಾರಥಿಯವರಿಗೆ ಯಾವ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನಕ್ಕೆ ಎಷ್ಟು ಕೊಟ್ಟಿರೋದು? 1.5 ಕೋಟಿ. ಸಾಯಿಬಾಬಾ ದೇವಸ್ಥಾನಕ್ಕೆ 1.5 ಕೋಟಿ. ಆಮೇಲೆ ಅದಕ್ಕೆ ಮುಂಚೆ 1 ಕೋಟಿ, 2.5 ಕೋಟಿ ಅವರ ದೇವಸ್ಥಾನಕ್ಕೆ ಅಲ್ವಾ, 2.5 ಕೋಟಿ. ಆಮೇಲೆ NS ಪಾಳ್ಯದಲ್ಲಿ ಅಶ್ವತ್ಥ ಕಟ್ಟೆಗೆ 20 ಲಕ್ಷ ಏನಪ್ಪ ನಾಗರಾಜು. ಆಮೇಲೆ ಇದರಲ್ಲಿ ಬಾವಿ ಪಾರ್ಕಲ್ಲಿ 7 ಲಕ್ಷ ಅಶ್ವತ್ಥ ಕಟ್ಟೆಗೆ. ಆಮೇಲೆ ಇನ್ಯಾವುದು ಸಂಪ್ಲಮ ದೇವಸ್ಥಾನ ಹೊಸದಾಗಿ ಹೊಡೆದಾಕ್ಬಿಟ್ಟು ಕಟ್ತೀವಿ. ಮುನೇಶ್ವರ ದೇವಸ್ಥಾನಕ್ಕೆ ಏನು ಕೊಟ್ಟಿದ್ದೀವಪ್ಪ? 15 ಲಕ್ಷ ಕೊಟ್ಟಿದ್ದೀವಿ ಮುನೇಶ್ವರ ದೇವಸ್ಥಾನಕ್ಕೆ. ಆಮೇಲೆ ಗಣೇಶನ ದೇವಸ್ಥಾನ ಬಸ್ ಸ್ಟ್ಯಾಂಡಲ್ಲಿ
ನಮ್ಮ ಕಿರಣ್ದು ಅದು ಮುಗೀತು. ಅದು ಮುಗೀತು, ಕೆಲಸ ಮುಗೀತು. ಈಗ ಪೂಜೆ ಆಗಬೇಕು. ಇನ್ಯಾವುದಪ್ಪ ದೇವಸ್ಥಾನ? ಇವಾಗ ಆಗ್ಬೇಕಾಗಿರೋದು ಚಾಮುಂಡೇಶ್ವರಿ ದೇವಸ್ಥಾನ. ಚಾಮುಂಡಿ ದೇವಸ್ಥಾನ ಕಾಸು ಕೊಡ್ತೀವಿ ಅಂತ 20 ಕೋಟಿ 20 ಕೋಟಿ ಕೊಡ್ತೀವಿ ಅಂತ ಸರ್ಕಾರದವ್ರು ತಗೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಏನಪ್ಪ ಸರ್ 20 ಕೋಟಿ ಗ್ರ್ಯಾಂಟಲ್ಲಿ ಕೊಟ್ಟೆ 20 ಲಕ್ಷ. ಇವರು MLA ಗ್ರ್ಯಾಂಟ್ ತಗೊಂಡ್ಬಿಟ್ರೆ ಸರ್ಕಾರದವ್ರು ತಗೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ಸರ್, ಇವಾಗ ಎಲ್ಲ ಗೊತ್ತಾಗೈತೆ, ಇವಾಗ ಸ್ಯಾಂಕ್ಷನ್ ಇರಲಿ. ಇಷ್ಟೆಲ್ಲ ನಾವು ದೇವಸ್ಥಾನಗಳಿಗೆ ಎಲ್ಲ ಇದು ಬರೀ ನೀವು 1 ವಾರ್ಡ್ದು, ಇನ್ನೂ ನಮ್ಮ 8 ವಾರ್ಡ್ ತೊಗೊಂಡ್ರೆ ದೇವಸ್ಥಾನಗಳು ಬೇಕಾದಷ್ಟು ಜನ ಕೊಟ್ಟಿದ್ದೀವಿ. ಈ BJP ಅವರು ಬೇಕಾದಷ್ಟು ಜನ ಇಲ್ಲಿ MP ಗಳಾದರು. BJP ಆಗಿದ್ರಲ್ಲಪ್ಪ MP ಗಳು ಅವರೇ ಆಗ್ತಾರೆ. ಯಾವುದನ್ನ ಒಂದು ದೇವಸ್ಥಾನಕ್ಕೆ 1 ಪೈಸಾ ಕೊಟ್ಟವರ ಇಲ್ಲ ನಮ್ಮ ಯಾವುದನ್ನ ಇಲ್ಲ ಇಲ್ಲ ಯಾವ ದೇವಸ್ಥಾನಕ್ಕೂ BJP 1 ಪೈಸಾ ಕೊಡಲ್ಲ. ವೋಟ್ ಮಾತ್ರ ಕೇಳ್ತಾರೆ. ಧರ್ಮದ ಹೆಸರಲ್ಲಿ ಕೇಳ್ತಾರೆ, ದೇವರ ಹೆಸರಲ್ಲಿ ಕೇಳ್ತಾರೆ. ದೇವ್ರ ಕೆಲಸ ಮಾತ್ರ ಮಾಡಲ್ಲ BJP ಅವರು. ವೋಟ್ ಮಾತ್ರ ದೇವರ ಹೆಸರಲ್ಲಿ ಕೇಳ್ತಾರೆ, ಧರ್ಮದ ಹೆಸರಲ್ಲಿ ಕೇಳ್ತಾರೆ. ಧರ್ಮದ ಕೆಲಸನೂ ಮಾಡಲ್ಲ, ದೇವ್ರ ಕೆಲಸನೂ ಮಾಡಲ್ಲ. BTM ಅಲ್ಲಿ ನೋಡಿದ್ರೆ BJPಗೆ ವೋಟ್ ಜಾಸ್ತಿ ಕೊಡ್ತಾರೆ. ಯಾರು ವೋಟ್ ಹಾಕ್ಬೇಕು ನೀವು? ಕಾಂಗ್ರೆಸ್. ಹೌದು, ಧರ್ಮದ ಕೆಲಸ ಮಾಡೋದು ವೋಟ್ ಹಾಕ್ಬೇಕು. ಅಲ್ಲ, ಈ ಸಲ ಕರ್ನಾಟಕ ಪೂರ್ತಿ ಆಗ್ತಾರೆ ಬಿಡಿ ಸಾಕು. ಮುಜರಾಯಿ ಮಿನಿಸ್ಟರ್ ಆದ್ಮೇಲೆ ಇಡೀ ಕರ್ನಾಟಕದಲ್ಲಿ ಯಾವ ಮುಜರಾಯಿ ಮಿನಿಸ್ಟರ್ ಮಾಡದೇ ಆಮೇಲೆ ಕೆಲಸ ಮಾಡಿದ್ದೀರಾ? ಮೊನ್ನೆ ಇನ್ನೂ ಬಾಬುಗೆ ಹೇಳಿದೆ, ಶಿಕ್ಷಕ ದೇವಸ್ಥಾನಗಳಿದೆ, ಇದೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನ. ಸ್ವಲ್ಪ ಸೈಡ್ ನಮಗೆ ದೊಡ್ಡವರಿಗೆಲ್ಲ ಚಿಕ್ಕ ದೇವಸ್ಥಾನಗಳಿರುತ್ತೆ. ಪಾಪ ಅವ್ರು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. 9 ದೇವಸ್ಥಾನಕ್ಕೂ ಈ ಸಲ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ಇವಾಗ ಕಮ್ಯುನಿಟಿ ಅಲ್ಲೆಲ್ಲ ಕಟ್ಟಿದ್ದಾರೆ. ಇಲ್ಲೆಲ್ಲ ಮದುವೆಗಳೆಲ್ಲ ಯಾವ ರೀತಿ ಆ ಕಡೆ ದೇವಸ್ಥಾನದಲ್ಲಿ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡು ಎಲ್ಲ ಹಬ್ಬಗಳಲ್ಲಿ ಎಲ್ಲ ಜನ ಬಂದು ಹೋಗೋದಕ್ಕೆ ಅನುಕೂಲ ಎಲ್ಲ ಮಾಡಿಕೊಟ್ಟಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಇವರಿಗೆಲ್ಲ ಅಭಿನಂದನೆಗಳು. ಆಮೇಲೆ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಕಡಿಮೆ ಬಾಡಿಗೆನಲ್ಲಿ ಜಾಸ್ತಿ ಬಾಡಿಗೆ ಹಾಕಬೇಕು. ಕಡಿಮೆ ಬಾಡಿಗೆನಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಮದುವೆ ಅಥವಾ ಮುಂದೆ ಬರ್ತ್ಡೇ ಕಾರ್ಯಕ್ರಮ 15,000 ಅಂದರೆ ಕಣ್ಣು ಮುಚ್ಕೊಂಡು ಕೊಡಬೇಕು. ವಾಟರ್ ಬಿಲ್ ಅದೆಲ್ಲ ಇದೆಲ್ಲ ಈ ಭಾಗದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ಕೊಳ್ಳೋಕ್ಕೆ ಇದು ಅನುಕೂಲ ಆಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಇವರಿಗೆ ಅಭಿನಂದನೆ.
ವೀರಾಂಜನೇಯ ಸ್ವಾಮಿ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರು. ಇವತ್ತಿನ ಕಾರ್ಯಕ್ರಮ ಏನಂದರೆ ನಮ್ಮ ಸಭಾಂಗಣ ಆಂಜನೇಯ ಸ್ವಾಮಿ ವೀರಾಂಜನೇಯ ಸ್ವಾಮಿ ದೇವರ ಸಭಾಂಗಣ ಉದ್ಘಾಟನೆಗೆ ಮಾನ್ಯ ಶ್ರೀ ಸಾಯಿಯವರ ರಾಮಲಿಂಗ ರೆಡ್ಡಿಯವರಿಂದ ಉದ್ಘಾಟನೆ ಅಧ್ಯಕ್ಷತೆ ಜಿ.ಎನ್. ರಾವ್ ದೇವಸ್ಥಾನದ ಟ್ರಸ್ಟಿಗಳು ನಮ್ಮ ನಾರಾಯಣ ಶಾಂತಿ ನರಸಿಂಹ ರಾಜ ಸಂಪತ್ತು ಗೋವಿಂದರಾಜ್ ಮತ್ತು ಶ್ರೀನಿವಾಸ ಶ್ರೀನಿವಾಸ ಎಲ್ಲ ಪಾಲ್ಗೊಂಡಿದ್ದಾರೆ. ಯಾಕಂದರೆ ನಮ್ಮ ಕಮ್ಮಿ ವೆಚ್ಚದಲ್ಲಾಗಿದ್ದ ಒಂದು 15,000 ರೂಪಾಯಿ ಖರ್ಚಿಗೆ ನಾವು ಕೊಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಆಸೆ. ಶ್ರೀನಾರಾಯಣ ಶ್ರೀ ವೀರಾಂಜನೇಯ ದೇವಾಲಯ ಸೆಕ್ರೆಟರಿ ಇವತ್ತಿನ ದಿನ ರಾಮಲಿಂಗ ರೆಡ್ಡಿಯವರು ಮುಜರಾಯಿ ಇಲಾಖೆ ವತಿಯಿಂದ ಅವರ ಅನುದಾನದಲ್ಲಿ 40 ಲಕ್ಷದಲ್ಲಿ ನಿರ್ಮಾಣ ಈ ಹಾಲು ಬಡವ ಮತ್ತು ಆಗಲಿ ಅಂತ ಬಡವರ ಕ್ಷೇಮಕ್ಕೋಸ್ಕರ ಮಾಡಿದ್ದೀವಿ. ಮತ್ತು ನಮ್ಮ ವೀರಾಂಜನೇಯ ದೇವಾಲಯ ಎಲ್ಲ ಟ್ರಸ್ಟ್ 15 ಜನ ಅವರ ಸಹಕಾರದೊಂದಿಗೆ ಎಲ್ಲ ಈ ಫಂಕ್ಷನ್ ಎಲ್ಲ ಮಾಡಿ ಈ ಹಾಲನ್ನು ಇವತ್ತು ಉದ್ಘಾಟನೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಹಾಸನಿಗೆ ಒಳ್ಳೆದಾಗಲಿ ಅಂತ ಕೈಲಾದರೂ ಮಾಡಿದ್ದೀವಿ. ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ಯವನ್ನು ಕಾಪಾಡಿ ಮತ್ತು ನಮ್ಮ ಭಾಗದ ಜಿ.ಎನ್. ಬಾಬು ಮಾಜಿ ಸದಸ್ಯರು ಅವರು ಕೂಡ ತುಂಬ ಈ ಸಭಾಂಗಣಕ್ಕೆ ಹೆಲ್ಪ್ ಮಾಡಿದ್ದಾರೆ, ದೇವಸ್ಥಾನಕ್ಕೆ ಮಾಡಿದ್ದಾರೆ. ಅವ್ರಿಗೂ ಕೂಡ ದೇವರ ಆರೋಗ್ಯ ಐಶ್ವರ್ಯ ಕಾಪಾಡಿ ಮುಂದಿನ ದಿನಗಳಲ್ಲಿ ಯಾರ ಹೆಸರು ನಡೆಸ್ಕೊಂಡು